ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಂಗ್ಲೀಷ್ ಗ್ರಾಮರ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ನ ನೋಡೋಣ. ಸಿಂಗ್ಯುಲರ್ ಅಂದ್ರೇನು? ವರ್ಡ್ಸ್ ದ್ಯಾಟ್ ನೇಮ್ ಒನ್ ಪರ್ಸನ್ ಆರ್ ಥಿಂಗ್. ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ, ಒಂದು ಮನುಷ್ಯನ ಬಗ್ಗೆ ಮಾತಾಡೋದಕ್ಕೆ ಏನಂತ ಹೇಳ್ತಾರೆ? ಸಿಂಗ್ಯುಲರ್ ಅಂತ ಹೇಳ್ತಾರೆ. ಎಕ್ಸಾಂಪಲ್: ಆ್ಯಪಲ್, ಕ್ಯಾಟ್, ಬ್ಯಾಟ್, ಬಾಕ್ಸ್, ಮ್ಯಾನ್, ಎಕ್ಸೆಟ್ರಾ. ನೆಕ್ಸ್ಟ್, ಪ್ಲೂರಲ್ ನೌನ್ಸ್. ಪ್ಲೂರಲ್ ನೌನ್ಸ್ ಅಂದ್ರೇನು? ವರ್ಡ್ಸ್ ದ್ಯಾಟ್ ನೇಮ್ ಮೋರ್ ದೆನ್ ಒನ್ ಪರ್ಸನ್ ಆರ್ ಥಿಂಗ್ಸ್. ಒಂದು ವಸ್ತುವಿನ ಬಗ್ಗೆ, ಒಂದಕ್ಕಿಂತ ಹೆಚ್ಚಿನ ಮನುಷ್ಯನ ಬಗ್ಗೆ ಮಾತಾಡೋದಕ್ಕೆ ಪ್ಲೂರಲ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದಕ್ಕೇನು ಹೇಳ್ತಾರೆ ಅಂದರೆ, ಸಿಂಗ್ಯುಲರ್ ಅಂದರೆ ಏಕವಚನ, ಪ್ಲೂರಲ್ ಅಂದರೆ ಬಹುವಚನ ಅಂತ ಹೇಳ್ತಾರೆ. ಸೊ ಒಂದಕ್ಕಿಂತ ಜಾಸ್ತಿ ಇರೋವಂಥ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಪ್ಲೂರಲ್ ನೌನ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಸಿಂಗ್ಯುಲರಲ್ಲಿ ಆ್ಯಪಲ್ ಆಯಿತು, ಅದೇ ಪ್ಲೂರಲಲ್ಲಿ ಆ್ಯಪಲ್ಸ್ ಆಯಿತು. ಕ್ಯಾಟ್, ಕ್ಯಾಟ್ಸ್, ಬ್ಯಾಟ್, ಬ್ಯಾಟ್ಸ್, ಬಾಕ್ಸ್, ಬಾಕ್ಸಸ್, ಮ್ಯಾನ್, ಮೆನ್. ಸೊ ಸಿಂಗ್ಯುಲರ್ ಪ್ಲೂರರಲ್ಲಿ ರೂಲ್ಸ್ ಅಂತ ಇದೆ. ಆ ರೂಲ್ಸ್ ಏನಂತ ನೋಡೋಣವಾ? ದ ನೌನ್ಸ್ ದ್ಯಾಟ್ ಎಂಡ್ಸ್ ಇನ್ ಎನಿ ಕಾನ್ಸೊನೆಂಟ್ ದೆನ್ ಆ್ಯಡ್ ಎಸ್. ಕಾನ್ಸೊನೆಂಟ್ ಸೌಂಡಿಂದ, ಓವೆಲ್ಸ್ ಅಂದರೆ ಏನಾಗುತ್ತೆ? ಓವೆಲ್ಸ್ ಅಂದರೆ ಎ, ಇ, ಐ, ಓ, ಯು, ಇದೆಲ್ಲ ಏನಾಯಿತು? ಓವೆಲ್ಸ್ ಆಯಿತು. ಕಾನ್ಸೊನೆಂಟ್ ಅಂದರೆ ಇದಿಷ್ಟು ಲೆಟರ್ಸ್ನ ಬಿಟ್ಟು ಬರೋವಂಥ ಲೆಟರ್ಸ್ಗೆ, ಫಾರ್ ಎಕ್ಸಾಂಪಲ್ ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್, ಇವಕ್ಕೆಲ್ಲ ಏನಂತಾರೆ ಅಂದರೆ ಕಾನ್ಸೊನೆಂಟ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಕಾನ್ಸೊನೆಂಟ್ ವರ್ಡ್ಸಿಂದ ಯಾವ ಲೆಟರ್ ವರ್ಡು ಎಂಡ್ ಆಗತ್ತಲ್ವ, ಅದಕ್ಕೆ ನಾವು ಎಸ್ ಅನ್ನು ಆ್ಯಡ್ ಮಾಡಬೇಕು. ಆರ್ ಇದೆ ನೋಡಿ, ಆರ್ ಅನ್ನೋದು ಕಾನ್ಸೊನೆಂಟು. ಸೊ ಕಾರ್ ಇರೋದೇನಾಗತ್ತೆ? ಕಾರ್ಸ್, ಎಸ್ ಆ್ಯಡ್ ಮಾಡ್ಬೇಕು ನಾವಿಲ್ಲಿ. ಜಿ ಅನ್ನೋ ವರ್ಡು ಕಾನ್ಸೊನೆಂಟ್, ಡಾಗ್, ಇದು ಏನಾಗುತ್ತೆ? ಡಾಗ್ಸ್. ಬುಕ್, ಕೆ ಇಸ್ ಎ ಕಾನ್ಸೊನೆಂಟ್, ಬುಕ್ಸ್. ಚೇರ್, ಆರ್ ಇಸ್ ಎ ಕಾನ್ಸೊನೆಂಟ್, ಚೇರ್ಸ್. ಬಾಯ್, ವೈ ಇಸ್ ಎ ಕಾನ್ಸೊನೆಂಟ್, ಬಾಯ್ಸ್. ಟೀಚರ್, ಆರ್ ಇಸ್ ಎ ಕಾನ್ಸೊನೆಂಟ್, ಟೀಚರ್ಸ್. ಇದು ಫಸ್ಟ್ ರೂಲು. ನೆಕ್ಸ್ಟ್ ಸೆಕೆಂಡ್ ರೂಲ್: ದ ನೌನ್ ದ್ಯಾಟ್ ಎಂಡ್ ಇನ್ ಎಸ್, ಎಸ್ ಎಸ್, ಝೆಡ್, ಝೆಡ್ ಝೆಡ್, ಎಕ್ಸ್, ಎಸ್ ಎಚ್, ಸಿ ಹೆಚ್, ಓ. ಫಾರ್ ದೀಸ್ ವರ್ಡ್ಸ್, ಇದೆಲ್ಲ ವರ್ಡ್ಸ್ ಏನು ಇದೆಲ್ಲ ಲೆಟರ್ಸು ಲಾಸ್ಟ್ ವರ್ಡಲ್ಲಿ ಏನು ಎಂಡ್ ಆಗತ್ತಲ್ಲ, ಅದಕ್ಕೆ ನಾವೇನು ಹಾಕಬೇಕು? ಇ ಎಸ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಚರ್ಚ್, ಸಿ ಎಚ್ ಐತೆ ಇಲ್ರಿ, ಇಲ್ಲಿ ಸಿ ಎಚ್ ಐತಲ್ಲ, ಇಲ್ಲಿ ಸಿ ಎಚ್ ಇದೆ. ಸೊ ಇದಕ್ಕೇನು ಮಾಡಬೇಕು? ಇ ಎಸ್ ಹಾಕ್ಬೇಕು. ಸಿ ಹೆಚ್ ಯು ಆರ್ ಸಿ ಹೆಚ್ ಇ ಎಸ್, ಚರ್ಚಸ್. ನೆಕ್ಸ್ಟ್ ಬಾಕ್ಸ್, ಬಾಕ್ಸಸ್, ಇ ಎಸ್ ಹಾಕಬೇಕು. ವಾಚ್, ಸೇಮ್ ಇದೇ ವರ್ಡನ್ನು ಬರೆದ್ಬಿಟ್ಟು ಲಾಸ್ಟಿಗೆ ಇ ಎಸ್ ಹಾಕಬೇಕು. ವಾಚಸ್. ಪೊಟ್ಯಾಟೊ, ಪೊಟ್ಯಾಟೋಸ್. ಟೊಮ್ಯಾಟೊ, ಟೊಮ್ಯಾಟೋಸ್. ಗ್ಲಾಸ್, ಗ್ಲಾಸಸ್. ಬಜ್, ಬಜಸ್. ರಿಲ್ಯಾಕ್ಸ್, ರಿಲ್ಯಾಕ್ಸಸ್. ಪನಿಷ್, punishes. Miss, misses. Next, third one: the noun that ends in f, fe. ಯಾವುದಾದ್ರೂ ಒಂದು ನೌನು ಎಫ್, ಇಂದ ಕೊನೆಗೊಳ್ಳುತ್ತೆ ಅಂದಾಗ ಎಫ್ ಮತ್ತು ಎಫ್ಇನ ತೆಗೆದುಬಿಟ್ಟು ವಿ ಇ ಎಸ್ ಹಾಕಬೇಕು. ನೋಡಿ, ಹಾಫ್ ಎಫ್ ಇಂದ ಕೊನೆಗೊಳ್ಳುತ್ತಲ್ವ, ಹಾಫಲ್ಲಿ ಎಫ್ ಅನ್ನು ತೆಗೆದುಬಿಟ್ಟು ಹಾಲ್ವ್ಸ್, ವಿ ಇ ಎಸ್ ಆ್ಯಡ್ ಮಾಡಬೇಕು. ಸ್ಕಾರ್ಫ್, ಎಫ್ ಅನ್ನು ತೆಗಿಬೇಕು, ಸ್ಕಾರ್ಫ್ಸ್. ಸೇಫ್, ಎಫ್ ಇ ಬಂದಿದೆ, ಎಫ್ ಇ ತೆಗಿಬೇಕು, ಸೇವ್ಸ್. ಕಾಲ್ಫ್, ಕಾಲ್ವ್ಸ್, ಎಫ್ ತೆಗಿಬೇಕು. ನೈಫ್, ನೈಫ್ಸ್. ಸೊ ಎಫ್ ಇ ಎಫ್ ಎಲ್ ಬಂದಿರತ್ತಲ್ಲ, ಅದನ್ನು ತೆಗೆದುಬಿಟ್ಟು ವಿ ಇ ಎಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಒನ್: the nouns that end in y and before there is a vowel add yes. ಯಾವುದಾದ್ರೂ ಒಂದು ಪದ ವಾಯಿಂದ ಎಂಡ್ ಆಗತ್ತೆ, ಈ ವಾಯಿಂದ ಎಂಡ್ ಆಗುವಂಥ ವಾಯ್ಕಿನ ಮುಂಚೆ ಓವೆಲ್ ಇರಬೇಕು. ಓವೆಲ್ ಅಂದರೆ ಎ, ಇ,
ಐ ಓ ಯು. ಇವಿಷ್ಟು ಲೆಟರ್ಸ್ ಇದ್ದರೆ ಅದಕ್ಕೆ ಎಸ್ ಅಂತ ಹಾಕಬೇಕು. ಬಾಯ್, ಬಾಯ್ಸ್. ಟಾಯ್, ಟಾಯ್ಸ್. ಓ ಅನ್ನೋದು ಓವೆಲ್ಲು, ವಾಯಿಂದ ಎಂಡ್ ಆಗುತ್ತೆ. ಟ್ರೇ, ಎ ಅನ್ನೋದು ಓವಲ್ಲು, ವಾಯಿಂದ ಎಂಡ್ ಆಗುತ್ತೆ. TRAYS, ಟ್ರೇಸ್. ಪೇ, ಪೇಸ್. ಎ ಅನ್ನೋದು ಓವೆಲ್ಲು, ವಾಯ್ ಅನ್ನೋದು ಎಂಡ್ ಆಗುತ್ತೆ. ಡೈ, ಡೈಸ್. DIES, ಐ ಅನ್ನೋದು ಓವೆಲ್ಲು, ಇಯಿಂದ ಎಂಡ್ ಆಗುತ್ತೆ. ಸೊ ಯಾವುದಾದ್ರೂ ಈ ಥರ ಹಿಂಗೆ ವಾಯಿಂದ ಎಂಡ್ ಆಗಿ ಅದ್ರ ಹಿಂದ್ಗಡೆ ಓವೆಲ್ ಇತ್ತಂದರೆ ಎಸ್ ಅನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್, ದ ನೌನ್ ದಟ್ ಎಂಡ್ಸ್ ಇನ್ ವೈ ಆ್ಯಂಡ್ ಬಿಫೋರ್ ದೇರ್ ಇಸ್ ಅ ಕಾನ್ಸೊನೆಂಟ್. ಯಾವುದಾದ್ರೂ ಒಂದು ಪದ ವಾಯಿಂದ ಎಂಡ್ ಆಗಿ ಆ ವಾಯಿ ಹಿಂದ್ಗಡೆ ಕಾನ್ಸೊನೆಂಟ್ ಲೆಟರ್ಸ್ ಇದ್ದರೆ ಅದನ್ನು ಎರೇಸ್ ಮಾಡಿಬಿಟ್ಟು IES ಆ್ಯಡ್ ಮಾಡಬೇಕು. ವಾಯ್ನ ಎರೇಸ್ ಮಾಡಿಬಿಟ್ಟು IES ಹಾಕಬೇಕು. ನೋಡಿ, ವಾಯ್ ಇದೆ, ಇದು ಕಾನ್ಸೊನೆಂಟ್ ಬಿ ಇದೆ, ಹೌದಾ? ಅವಾಗ ಬೇಬಿ, ಬೇಬೀಸ್. ವಾಯ್ನ ತೆಗೆದ್ಬಿಟ್ಟು IES ಹಾಕಬೇಕು. ಬೆರಿ, ವಾಯ್ನ ತೆಗೆದ್ಬಿಟ್ಟು BABIES, ಬೇಬೀಸ್, ಬೇಬೀಸ್. ಸೊ ಬೆರೀಸ್ ಮಾಡೋಕು, BERRIES, ಬೆರೀಸ್. ನೆಕ್ಸ್ಟ್, ಕ್ಯಾರಿ, CARRIES, ಕ್ಯಾರೀಸ್. ಟ್ರೈ, ಟ್ರೈಸ್. ಕಾಪಿ, ಕಾಪೀಸ್. ಇದು ಯಾವಾಗ ವಾಯ್ ಇರೋದು IES ಆಗುತ್ತೆ ಅಂದರೆ ಹಿಂದ್ಗಡೆ ಕಾನ್ಸೊನೆಂಟ್ ಲೆಟರ್ ಇದ್ದಾಗ ವಾಯ್ ಇರೋದು IES ಆಗುತ್ತೆ. ಸೊ ನೆಕ್ಸ್ಟ್, ದ ನೌನ್ಸ್ ಚೇಂಜ್ ದಿಯರ್ ಫಾರ್ಮ್ ಇನ್ ದ ಪ್ಲೂರಲ್. ಅಂದರೆ ಸಿಂಗುಲರಲ್ಲಿ ಒಂಥರ ಇದ್ರೆ ಪ್ಲೂರಲಲ್ಲಿ ಫುಲ್ ಚೇಂಜ್ ಆಗಿಬಿಡತ್ತೆ. ಮ್ಯಾನ್, ಮೆನ್. ಪರ್ಸನ್, ಪೀಪಲ್. ವುಮೆನ್, ವಿಮೆನ್. ಚೈಲ್ಡ್, ಚಿಲ್ಡ್ರನ್. ಟೂತ್, ಟೀತ್. ಮೌಸ್, ಮೈಸ್. ನೋಡಿ, ಮ್ಯಾನ್ ಸಿಂಗುಲರಲ್ಲಿ ಮ್ಯಾನ್ ಅಂತ ಇದೆ, ಪ್ಲೂರಲಲ್ಲಿ ಏನಾಗುತ್ತೆ? ಮೆನ್ ಆಗುತ್ತೆ. ಪರ್ಸನ್, ಪೀಪಲ್. ನೋಡಿ, ಸಿಂಗುಲರಲ್ಲಿ ಒಂಥರ ಇದ್ದರೆ ಪ್ಲೂರಲಲ್ಲಿ ಫುಲ್ ಚೇಂಜ್ ಆಗಿಬಿಡತ್ತೆ. ನೆಕ್ಸ್ಟ್, ದ ನೌನ್ ಡಸಂಟ್ ಚೇಂಜ್ ದಿಯರ್ ಫಾರ್ಮ್ ಇನ್ ದ ಪ್ಲೂರಲ್. ಸಿಂಗುಲರಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಪ್ಲೂರಲಲ್ಲೂ ಇರುತ್ತೆ. ಅಂತಹ ವರ್ಡ್ಸಿಗೆ ನಾವು ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಅಂತ ಕರಿತೀವಿ. ಫಿಶ್, ಫಿಶ್. ಡೀರ್, ಡೀರ್. ಶಿಪ್, ಶೀಪ್. ನೋಡಿ, ಸಿಂಗುಲರಲ್ಲೂ ಚೇಂಜ್ ಆಗಲ್ಲ, ಪ್ಲೂರಲಲ್ಲೂ ಚೇಂಜ್ ಆಗಲ್ಲ, ಇದೇ ಥರ ಇರುತ್ತೆ. ಸೊ ಇವತ್ತಿನ ಟಾಪಿಕ್ಕು ಅರ್ಥ ಆಯಿತು ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.